ಒಂದು ಕಡೆ ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿತ್ತು. ಇದರ ಬೆನ್ನಲ್ಲೇ ಜೈಲಿನಲ್ಲಿ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಈ ವಿಷಯ ಕೇಳಿ ನಟ ದರ್ಶನ್ ಖುಷಿಯಿಂದ ಕುಣಿದಾಡಿದ್ದಾರೆ. ಹಾಗಾದ್ರೆ ಆಗಿದ್ದೇನು ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅವರು ಈ ಹಿಂದೆ ವಿಚಾರಣೆ ವೇಳೆ ಟಿವಿ ಬೇಕು ಎಂದು ಬೇಡಿಕೆ ಇಟ್ಟಿದ್ದರು. ಇತರ ಆರೋಪಿಗಳು ಕೂಡ ತಲೆ ಕೆಡ್ತಾ ಇದೆ, ಟಿವಿ ಕೊಡಿಸಿ ಎಂದಿದ್ದರು. ಇದಕ್ಕೆ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿತ್ತು. ಆದರೆ ಇದಾಗಿ ಹಲವಾರು ದಿನ ಕಳೆದರೂ ದರ್ಶನ್ಗೆ ಟಿವಿ ಸಿಕ್ಕಿರಲಿಲ್ಲ. ಆದರೆ ಈಗ ಡೆವಿಲ್ ರಿಲೀಸ್ ಆದ 3 ದಿನವೇ ಟಿವಿ ದರ್ಶನ್ ಬ್ಯಾರಕ್ ಸೇರಿದೆ. ಕೊನೆಗೂ ದರ್ಶನ್ ಬ್ಯಾರಕ್ಗೆ ಟಿವಿ ಬಂದಿದೆಯಂತೆ. ಶೋರೂಮ್ನಲ್ಲಿ ಮಂಗಳವಾರವೇ ಹೊಸ ಟಿವಿಯನ್ನೇ ಬುಕ್ ಮಾಡಿದ್ದ ಜೈಲು ಅಧಿಕಾರಿಗಳು ಅದನ್ನು ಇವತ್ತು ದರ್ಶನ್ ಬ್ಯಾರಕ್ಗೆ ಫಿಕ್ಸ್ ಮಾಡಿದ್ದಾರಂತೆ. ಸಾಮಾನ್ಯವಾಗಿ ಬೇರೆ ಬ್ಯಾರಕ್ಗಳಲ್ಲಿರೋ ಟಿವಿಗಳನ್ನೇ ಫಿಕ್ಸ್ ಮಾಡಲಾಗುತ್ತದೆ. ಆದರೆ ದರ್ಶನ್ ಬ್ಯಾರಕ್ಗೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಹೊಸ ಟಿವಿ ಖರೀದಿ ಮಾಡಲಾಗಿದೆ. ಇಂದು ಸಿಬ್ಬಂದಿ ದರ್ಶನ್ ಬ್ಯಾರಕ್ಗೆ ಟಿವಿ ಫಿಕ್ಸ್ ಮಾಡಿದ್ದಾರಂತೆ ಎನ್ನಲಾಗಿದೆ. ಟಿವಿ ಫಿಕ್ಸ್ ಆದರೂ ಸೀಮಿತ ಚಾನೆಲ್ಗಳು ಮಾತ್ರ ನೋಡಲು ಅವಕಾಶ ಸಿಗಲಿದೆ ಎನ್ನಲಾಗಿದೆ. ಇದೀಗ ದರ್ಶನ್ ಅವರು ಟಿವಿಯಲ್ಲಿ ದಿನನಿತ್ಯ ತಮ್ಮ ಸಿನಿಮಾದ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದಾರೆ. ಇದರಿಂದ ದರ್ಶನ್ ಕೊಂಚ ರಿಲ್ಯಾಕ್ಸ್ ಆಗಿದ್ದು ತಮ್ಮ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಲಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.